ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಿದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದೆಲ್ಲರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ ಮತ್ತು ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ನಾನು ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಬಯೋಕೆಮಿಸ್ಟ್ರಿನಲ್ಲಿ ನಿಮಗೆ ಪೇಪರ್ 8ಅಲ್ಲಿ ಪೇಪರ್ 8ಅಲ್ಲಿ ನಿಮಗೆ ಬಯೋಕೆಮಿಸ್ಟ್ರಿ ಇದೆ. ಅದರಲ್ಲಿ ಪ್ರೋಟೀನ್ಸ್ ಚಾಪ್ಟರ್ ಇದೆ. ಆಲ್ರೆಡಿ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು 3ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ಎಪಿಸೋಡಲ್ಲಿ ನಾನು ಪ್ರಾಪರ್ಟೀಸ್ ಆಫ್ ಅಮೈನೋ ಆ್ಯಸಿಡ್ಸ್ ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಪ್ರೋಟೀನ್ಸ್ ಅಂದ್ರೇನು? ಇಟ್ ಇಸ್ ಎ ಪಾಲಿಮರ್ ಆಫ್ ಆಲ್ಫಾ ಅಮೈನೋ ಆ್ಯಸಿಡ್ಸ್. ಈ ಆಲ್ಫಾ ಅಮೈನೋ ಆ್ಯಸಿಡ್ದು ಪ್ರಾಪರ್ಟೀಸ್ ಏನಿದೆಯಲ್ಲ, ದಟ್ ಕಲೆಕ್ಟಿವ್ಲಿ ಇಟ್ ವಿಲ್ ಬಿ ದಿ ಪ್ರಾಪರ್ಟಿ ಆಫ್ ದಿ ಪ್ರೋಟೀನ್ಸ್. ಅದನ್ನು ಇವತ್ತು ನಾನು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಎಗೇನ್ ನಾವು ಪ್ರಾಪರ್ಟೀಸ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಫಿಸಿಕಲ್ ಪ್ರಾಪರ್ಟೀಸು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಅದೇ ಥರ ಕೆಮಿಕಲ್ ಪ್ರಾಪರ್ಟೀಸು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ಯೂಶಲಿ ನಾವು ಸ್ಟೇಟು, ಕಲರು, ಸಾಲ್ಯುಬಿಲಿಟಿ, ಮೆಲ್ಟಿಂಗ್ ಪಾಯಿಂಟು, ಆಪ್ಟಿಕಲ್ ಆ್ಯಕ್ಟಿವಿಟಿ, ಡೈಪೋಲ್ ಮೂಮೆಂಟ್ಸು, ಇದನ್ನೆಲ್ಲ ಡಿಸ್ಕಸ್ ಮಾಡೋಣ. ಅದೇ ರೀತಿ ಕೆಮಿಕಲ್ ಪ್ರಾಪರ್ಟೀಸ್ ಅಂದರೆ ಇಟ್ ಹ್ಯಾಸ್ ಎ ಯೂನಿಕ್ ಪ್ರಾಪರ್ಟೀಸ್. ಆಂಫೋಟರಿಕ್ ಪ್ರಾಪರ್ಟಿ ಇರ್ಬೋದು, ಜ್ವಿಟರ್ ಅಯಾನ್ ಪ್ರಾಪರ್ಟಿ ಇರ್ಬೋದು, ಐಸೋಎಲೆಕ್ಟ್ರಾನಿಕ್ ಪಾಯಿಂಟ್ ಅಥವಾ ಐಸೋಎಲೆಕ್ಟ್ರಾನಿಕ್ pH ಎಕ್ಸಿಬಿಟ್ ಮಾಡುತ್ತೆ. ಅದಲ್ದಲೇ ರಿಯಾಕ್ಷನ್ ವಿತ್ ನೈಟ್ರಸ್ ಆ್ಯಸಿಡ್, ರಿಯಾಕ್ಷನ್ ವಿತ್ ನಿನ್ಹೈಡ್ರಿನ್, ಎಸ್ಟರಿಫಿಕೇಷನ್ ರಿಯಾಕ್ಷನ್. ನಿಮ್ಮ ಸಿಲೆಬಸ್ ಪ್ರಕಾರ ಈ 3 ರಿಯಾಕ್ಷನ್ನು ಇಟ್ಟಿದ್ದಾರೆ. ಆ 3 ರಿಯಾಕ್ಷನ್ಸು ನಾವು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಫಸ್ಟು ಫಿಸಿಕಲ್ ಪ್ರಾಪರ್ಟೀಸ್ಗೆ ಬರೋಣ. ಅಮೈನೋ ಆ್ಯಸಿಡ್ಸ್ ಆರ್ ಕಲರ್ಲೆಸ್ ಕ್ರಿಸ್ಟಲೈನ್ ಸಾಲಿಡ್. ನಿಮಗೆ ಗೊತ್ತಿದೆ, ಕ್ರಿಸ್ಟಲೈನ್ ಆಯಿತು ಅಂತಂದರೆ ಅವೇನಾಗ್ತವೆ? ದೇ ಆರ್ ಸಾಲ್ಯುಬಲ್ ಇನ್ ವಾಟರ್. ಹಾಗಾಗಿ ದೀಸ್ ಮಾಲಿಕ್ಯೂಲ್ಸ್ ಆಲ್ಸೋ ಸಾಲ್ಯುಬಲ್ ಇನ್ ವಾಟರ್. ದೇ ಹ್ಯಾವ್ ಎ ಹೈ ಮೆಲ್ಟಿಂಗ್ ಪಾಯಿಂಟ್ ಗ್ರೇಟರ್ ದ್ಯಾನ್ 200 ಡಿಗ್ರಿ ಸೆಂಟಿಗ್ರೇಡ್. ಎಗೇನ್ ದ ಟೆಂಪರೇಚರ್ ಡಿಪೆಂಡ್ಸ್ ಅಪಾನ್ ದಿ ಮೆಲ್ಟಿಂಗ್ ಪಾಯಿಂಟ್, ಡಿಪೆಂಡ್ಸ್ ಅಪಾನ್ ದಿ ಆರ್ ಗ್ರೂಪ್. ನಿಮಗೆ ಆಲ್ರೆಡಿ ಗೊತ್ತಿದೆ 20 ಅಮೈನೋ ಆ್ಯಸಿಡ್ಸ್ಗಳಿವೆ. ಹಿಂದಿನ ವಿಡಿಯೋದಲ್ಲಿ ನಾನು ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀನಿ. ಅದನ್ನು ವೇರಿಯಸ್ ವೇಸಲ್ಲಿ ನಾವು ಅಮೈನೋ ಆ್ಯಸಿಡ್ಸ್ನ ಕ್ಲಾಸಿಫೈ ಮಾಡ್ತೀವಿ. ಬೇಸ್ಡ್ ಆನ್ ದೇರ್ ಪೊಲಾರಿಟಿ, ಬೇಸ್ಡ್ ಆನ್ ದೇರ್ ಕಾಂಪೋಸಿಷನ್, ಬೇಸ್ಡ್ ಆನ್ ದೇರ್ ಫಂಕ್ಷನ್. ಹಾಗೆ ಸೊ ಹಾಗಾಗಿ ಡಿಪೆಂಡಿಂಗ್ ಅಪಾನ್ ದೇರ್ ಆರ್ ಗ್ರೂಪ್ ಟೆಂಪ್ರೇಚರ್ ಏನಾಗುತ್ತೆ, ಮೆಲ್ಟಿಂಗ್ ಪಾಯಿಂಟ್ ಏನಾಗ್ತಾ ಹೋಗುತ್ತೆ, ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಜನರಲಿ ದೇ ಗೋಯಿಂಗ್ ಟು ಹ್ಯಾವ್ ಮೋರ್ ದ್ಯಾನ್ 200 ಡಿಗ್ರಿ ಸೆಂಟಿಗ್ರೇಡ್. ದೇ ಆರ್ ಸಾಲ್ಯುಬಲ್ ಇನ್ ವಾಟರ್ but slightly soluble in alcohol or partially soluble in alcohol, dissolve with difficulty in methanol, ethanol and propanol. R group of amino acids and the pH of the solvent play an important role in solubility. ಸೊ ನಾನು ಮುಂಚೆನೇ ಹೇಳ್ದಂಗೆ ನನಗೆ ಈಗ ನಿಮ್ಗೆ ಗೊತ್ತಿದೆ, ಜನರಲ್ ಫಾರ್ಮುಲಾ ಬರೆದ್ರೆ ಏನಾಗಿರುತ್ತೆ, ಅಮೈನೋ ಆ್ಯಸಿಡ್ಸಲ್ಲಿ COOH ಗ್ರೂಪು ಇದೆ, NH ಗ್ರೂಪು ಇದೆ, ಅದ್ರ ಜೊತೆಗೆ ನಿಮಗೆ R ಗ್ರೂಪ್ ಇರುತ್ತೆ. ಆ R ಗ್ರೂಪ್ ಯಾವುದು ಅನ್ನೋದ್ರ ಮೇಲೆ ನೀವು ಸಾಲ್ಯುಬಿಲಿಟಿ ಡಿಪೆಂಡ್ ಆಗುತ್ತೆ. ಎಗೇನ್ ಅದ್ರದ್ದು pH ಆಫ್ ದಿ ಸಾಲ್ವೆಂಟ್ ಏನಿದೆ ಅದ್ರ ಮೇಲೂ ನಿಮ್ಗೆ ಏನಾಗುತ್ತೆ, ವೆದರ್ ಇಟ್ ಇಸ್ ಸಾಲ್ಯುಬಲ್ ಇನ್ ವಾಟರ್, ವೆದರ್ ಇಟ್ ಇಸ್ ಸಾಲ್ಯುಬಲ್ ಇನ್ ಆಲ್ಕೋಹಾಲ್, ಅದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆನ್ ಹೀಟಿಂಗ್ ಟು ಹೈ ಟೆಂಪರೇಚರ್ ದೇ ಡಿಕಂಪೋಸ್. ಈ ಅಮೈನೋ ಆ್ಯಸಿಡ್ಸ್ ಏನಾಗಿರುತ್ತೆ, ತುಂಬ ಹೈ ಟೆಂಪರೇಚರ್ಗೆ ನೀವು ಹೀಟ್ ಮಾಡಿದ್ರೆ ಅವು ಡಿಕಂಪೋಸ್ ಆಗುತ್ತೆ. ಆಲ್ ದಿ ಅಮೈನೋ ಆ್ಯಸಿಡ್ ಎಕ್ಸೆಪ್ಟ್ ಗ್ಲೈಸಿನ್ ಆರ್ ಆಪ್ಟಿಕಲಿ ಆ್ಯಕ್ಟಿವ್. ಆಪ್ಟಿಕಲಿ ಆ್ಯಕ್ಟಿವ್ ಅಂತ ನಾವು ಯಾವಾಗ ಹೇಳ್ತೀವಿ ಅಂದರೆ, ವೆನ್ ಇಟ್ ಹ್ಯಾಸ್ ಎ ಕೆಪಾಸಿಟಿ ಟು ರೊಟೇಟ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್ ಐದರ್ ಟು ಯರ್ ರೈಟ್ ಆರ್ ಟು ಯರ್ ಲೆಫ್ಟ್. ಇಫ್ ದೇ ಕಂಟೈನ್ ದಿ ಕೈರಾಲ್ ಸೆಂಟರ್, ಅವಾಗ ಅದನ್ನು ನಾವು ಆಪ್ಟಿಕಲಿ ಆ್ಯಕ್ಟಿವ್ ಅಂತ ಹೇಳ್ತೀವಿ. ಗ್ಲೈಸಿನಲ್ಲಿ ಹೈಡ್ರೋಜನ್ನೇ ಇರೋದಕ್ಕೋಸ್ಕರ 2 ಹೈಡ್ರೋಜನ್ ಗ್ರೂಪ್ ಇದೆ, COOH ಗ್ರೂಪ್ ಇದೆ, NH ಗ್ರೂಪ್ ಇದೆ, 2 H ಗ್ರೂಪ್ ಇರೋದಕ್ಕೋಸ್ಕರ ಆಲ್ ದಿ 4 ಗ್ರೂಪ್ಸ್ ಆರ್ ನಾಟ್ ಸೇಮ್. ಇಫ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಆಲ್ ದಿ 4 ಗ್ರೂಪ್ಸ್ ಡಿಫ್ರೆಂಟ್, ಅವಾಗ ಅದನ್ನು ಕೈರಾಲ್ ಕಾರ್ಬನ್ ಅಂತ ಹೇಳ್ತೀವಿ. ನಿಮ್ಮ ಮಾಲಿಕ್ಯೂಲಲ್ಲಿ ಕೈರಾಲ್ ಕಾರ್ಬನ್ ಇದ್ದಾಗ ಅದನ್ನು ಆಪ್ಟಿಕಲಿ ಆ್ಯಕ್ಟಿವ್ ಅಂತ ಹೇಳ್ತೀವಿ. ಹಾಗಾಗಿ ಅಮೈನೋ ಆ್ಯಸಿಡ್ಸಲ್ಲಿ ಈಚ್ ಗ್ರೂಪ್ ಅಟ್ಯಾಚ್ ಟು ಕಾರ್ಬನ್ ಆಟಮ್ are different, therefore they are optically active. Amino acids can connect with a peptide bond involving their amino and carboxylate groups. So ಇದು bifunctional compound ಆಗಿರೋದಕ್ಕೋಸ್ಕರ it going to react like acid also, it going to behave like a base also. ಸೊ ಇದೇನಾಗುತ್ತೆ, ಸಿನ್ಸ್ ನಾನು ಪ್ರೋಟೀನ್ಸ್ ಅಂತ ಹೇಳ್ತಾ ಇದ್ದೀನಿ, ಆ ಪ್ರೋಟೀನ್ಸ್ ಏನು ಮಾಡ್ತವೆ, ಮಾನೋಮರಿಕ್ ಯೂನಿಟ್ ಏನಿರುತ್ತೆ ಅಮೈನೋ ಆ್ಯಸಿಡ್ಸ್ ಇದೆ. ಆ ಅಮೈನೋ ಆ್ಯಸಿಡ್ಸ್ ಏನಾಗ್ತವೆ, ದೇ ಗೋಯಿಂಗ್ ಟು ಲಿಂಕ್ ಥ್ರೂ ಪೆಪ್ಟೈಡ್ ಬಾಂಡ್. ಅವು ಉದ್ದಕ್ಕೆ ಮಾನೋಮರ್ಸ್ ಕಂಬೈನ್ ಆಗಿ ಆಲ್ಫಾ ಇದು ಏನಿದೆ ಅಮೈನೋ ಆ್ಯಸಿಡ್ಸು ದೇ ಗೋಯಿಂಗ್ ಟು ಪಾಲಿಮರೈಸ್ ದೆಮ್ಸೆಲ್ಸ್ ಟು ಫಾರ್ಮ್ ದಿ ಪಾಲಿಮರ್. Amino acids have a very high values of dipole moment and exist as a dipolar molecule. So since it going to have both acidic
unit and also unit basic functional group. It going to have two poles, ಒಂದಕ್ಕೆ ಪಾಸಿಟಿವ್ ಪೋಲ್ ಅಂತ ಕರಿತೀವಿ, ಇನ್ನೊಂದಕ್ಕೆ ನೆಗೆಟಿವ್ ಪೋಲ್. ಎರಡು ಪೋಲ್ ಇದ್ರೆ ಅಂಥದಕ್ಕೆ ನಾವು ಡೈಪೋಲ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಇಟ್ಸ್ ಎ ಡೈಪೋಲಾರ್ ಮಾಲಿಕ್ಯೂಲ್. These are the some of the physical properties of amino acids. They are crystalline in nature, they are colorless, they are soluble in water, they have high melting point around 200 degrees centigrade. All of them are optically active, they can form a polymer, and they are going to have a high dipole moment. Physical properties. Now come to the chemical properties. Chemical properties ಗೆ ಬಂದರೆ ಮೊದಲನೇದು ಏನು ಅಂತಂದರೆ, ಇಟ್ ಗೋಯಿಂಗ್ ಟು ಶೋ ದಿ ಜ್ವಿಟ್ಟರ್ ಅಯಾನಿಕ್ ಪ್ರಾಪರ್ಟಿ. ಸೊ ಇದನ್ನೇನು ಮಾಡ್ತಾ ಇದ್ದೀನಿ, ನಾನು ಈ ಅಮೈನೋ ಆ್ಯಸಿಡ್ನ ತೊಗೊಳ್ತಾ ಇದ್ದೀನಿ, ಆಲ್ಫಾ ಅಮೈನೋ ಆ್ಯಸಿಡ್ಸ್ನ ತೊಗೊಳ್ತಾ ಇದ್ದೀನಿ. ಈ ಆಲ್ಫಾ ಅಮೈನೋ ಆ್ಯಸಿಡ್ನ ವೆನ್ ಯು ಡಿಸಾಲ್ವ್ ಇನ್ ವಾಟರ್ ಒಳಗಡೆ ಡಿಸಾಲ್ವ್ ಮಾಡಿದಾಗ ಏನಾಗುತ್ತೆ ಅಂದರೆ, ಅಸಿಡಿಕ್ ಗ್ರೂಪಲ್ಲಿರುವಂಥ COOH ಗ್ರೂಪಲ್ಲಿರುವಂಥ H+ ಏನಿದೆಯಲ್ಲ, ಅದು ಆ ಪ್ರೋಟಾನ್ ಏನಿದೆಯಲ್ಲ ಅದು ತಂದು ಎಲೆಕ್ಟ್ರಾನ್ ಏನು ಮಾಡುತ್ತೆ, ಬೇಸಿಕ್ ಗ್ರೂಪ್ ಇರುವಂಥ ಅಮೈನ್ಗೆ ಕೊಡುತ್ತೆ, ರಿಸಲ್ಟಿಂಗ್ ಇನ್ NH3+. ಸೊ ನಿಮ್ಗೆ ಇಲ್ಲಿ ಏನಾಗ್ತಾ ಇದೆ, ಆ್ಯಂಡ್ ಅಗೇನ್ ಇಟ್ ಈಸ್ ಇನ್ ಈಕ್ವಲಿಬ್ರಿಯಮ್. ಸೊ ಏನಾಗ್ತದೆ, ಇಲ್ಲಿ ಅಮೈನೋ ಆ್ಯಸಿಡ್ ಬರೆದಿದ್ದೀನಿ, ಅದರಲ್ಲಿ ಬೇಸಿಕ್ ಗ್ರೂಪ್ ಇದೆ NH2 ಗ್ರೂಪು, ಅಸಿಡಿಕ್ ಗ್ರೂಪ್ ಯಾವುದಿದೆ COOH ಗ್ರೂಪ್ ಇದೆ. ಅಸಿಡಿಕ್ ಗ್ರೂಪಲ್ಲಿರುವಂಥ H ಆ್ಯಸ್ ಸೂನ್ ಆಸ್ ಯು ಡಿಸಾಲ್ವ್ ಇನ್ ವಾಟರ್, ಆ್ಯಸಿಡ್ ಅಂತ ಯಾವಾಗ ಕೇಳ್ತೀವಿ, ವೆನ್ ದೇ dissolve in water, they are going to give H+ ions. ಆ H+ ions ಏನಾಗುತ್ತೆ, ಸೇಮ್ ಕಂಟೈನರ್ ಇರುವಂಥ ಅಮೈನ್ ಗ್ರೂಪ್ ಜೊತೆಗೆ ರಿಯಾಕ್ಟ್ ಆಗುತ್ತೆ, ಆವಾಗ ನಿಮಗೆ NH3 ಬರುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಜ್ವಿಟ್ಟರ್ ಅಯಾನ್ ಅಂತ ಕರಿತೀವಿ. ಅಂದರೆ ಒಂದೇ ಮಾಲಿಕ್ಯೂಲಲ್ಲಿ ಇಫ್ ಇಟ್ ಗೋಯಿಂಗ್ ಟು ಕ್ಯಾರಿ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್, ಅಂಥದಕ್ಕೆ ನಾವೇನಂತ ಕರಿತೀವಿ. And they are electrically neutral ಆಗುತ್ತೆ, because they are going to contain the same amount of the positive charge and the negative charge. Electrically neutral ಆಗುತ್ತೆ, but they are going to contain two poles, one is a positive pole, other one is a negative pole. ಅಂಥದಕ್ಕೆ ನಾವೇನಂತ ಕರಿತೀವಿ, ಜ್ವಿಟ್ಟರ್ ಅಯಾನ್ಸ್ ಅಂತ ಕರಿತೀವಿ. An equilibrium exists between the covalent bond and a Zwitter ion formed of the amino acid. Zwitter ion is a molecule that has both positive and negative regions of the charge. ಅಂಥದಕ್ಕೆ ನಾವೇನಂತ ಕರಿತೀವಿ, ಜ್ವಿಟ್ಟರ್ ಅಯಾನ್ ಅಂತ ಕರಿತೀವಿ. ಈ ಆಲ್ಫಾ ಅಮೈನೋ ಆ್ಯಸಿಡ್ಸು ವೆನ್ ದೇ ಡಿಸಾಲ್ವ್ ಇನ್ ವಾಟರ್, ದೇ ಗೋಯಿಂಗ್ ಟು ಫಾರ್ಮ್ ದಿ ಜ್ವಿಟ್ಟರ್ ಅಯಾನ್ಸ್ ವಿಚ್ ಆರ್ ಡೈಪೋಲಾರ್ ಅಯಾನ್ಸ್. ಈ ಜ್ವಿಟ್ಟರ್ ಅಯಾನ್ದು ಪ್ರಾಪರ್ಟೀಸ್ ಏನು? ಸೊ ದೇ ಗೋಯಿಂಗ್ ಟು ಬಿಹೇವ್ ಲೈಕ್ ಎ ampholytes. ಅಂದರೆ ದೇ ಗೋಯಿಂಗ್ ಟು ಬಿಹೇವ್ ಲೈಕ್ ಎನ್ ಆಸಿಡ್ ಆಲ್ಸೋ, ದೇ ಗೋಯಿಂಗ್ ಟು ಬಿಹೇವ್ ಲೈಕ್ ಎ ಬೇಸ್ ಆಲ್ಸೋ. ಇಟ್ ಗೋಯಿಂಗ್ ಟು ಗಿವ್ ದಿ ರಿಯಾಕ್ಷನ್ಸ್ ಆಫ್ ಎನ್ ಆಸಿಡ್ ಆಲ್ಸೋ, ಇಟ್ ಗೋಯಿಂಗ್ ಟು ಗಿವ್ ದಿ ರಿಯಾಕ್ಷನ್ಸ್ ಆಫ್ ದಿ ಬೇಸ್ ಆಲ್ಸೋ. So they are held together by a covalent bond. So are stable ಆಗಿರುತ್ತೆ, since they going to have a neutral charge. ಎಷ್ಟು ಪಾಸಿಟಿವ್ ಚಾರ್ಜ್ ಇರುತ್ತಲ್ಲ ಅಷ್ಟೇ ನೆಗೆಟಿವ್ ಚಾರ್ಜ್ ಇದೆ, ಹಾಗಾಗಿ ಏನಾಗುತ್ತೆ ಅಂದರೆ ಸ್ಟೇಬಲ್ ಆಗಿರ್ತವೆ. ದೀಸ್ ಕಾಂಪೌಂಡ್ಸ್ ಕಂಟೈನ್ ಕ್ವಾಟರ್ನರಿ ಅಮೋನಿಯಂ ಕೆಟಯಾನ್ಸು, ಇವನ್ನ ತೊಗೊಂಡಿರ್ತಾರೆ. ಇದು ಮೊದಲನೇ ಪ್ರಾಪರ್ಟಿ ಆಯಿತು. ಎರಡನೇ ಪ್ರಾಪರ್ಟಿ ಆಫ್ ಕೆಮಿಕಲ್ ಪ್ರಾಪರ್ಟಿ ಆಫ್ ಆಲ್ಫಾ ಅಮೈನೋ ಆ್ಯಸಿಡ್ಸು ಆಂಫೋಟರಿಕ್ ಪ್ರಾಪರ್ಟಿ. ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡು ಇಫ್ ದೇ ಗೋಯಿಂಗ್ ಟು ಬಿಹೇವ್ ಬೋತ್ ಲೈಕ್ ಎನ್ ಆಸಿಡ್ ಆ್ಯಂಡ್ ಎ ಬೇಸ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಆಂಫೋಟರಿಕ್ ಪ್ರಾಪರ್ಟಿ ಅಂತ ಕರಿತೀವಿ. ಈ ಆಲ್ಫಾ ಅಮೈನೋ ಆ್ಯಸಿಡ್ಸಲ್ಲಿ ನಿಮಗೆ ಆಸಿಡಿಕ್ ಗ್ರೂಪು ಇದೆ ಮತ್ತು ಬೇಸಿಕ್ ಗ್ರೂಪು ಇದೆ. ಆಸಿಡಿಕ್ ಗ್ರೂಪು ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಇದೆ, ಬೇಸಿಕ್ ಗ್ರೂಪು ನಿಮಗೆ ಅಮೈನೋ ಗ್ರೂಪ್ ಇದೆ. ಹಾಗಾಗಿ ದೇ ಗೋಯಿಂಗ್ ಟು ಬಿಹೇವ್ ಲೈಕ್ ಬೋತ್ ಆಸಿಡ್ ಆ್ಯಂಡ್ ಎ ಬೇಸ್. ವೆನ್ ದೇ ಡಿಸಾಲ್ವ್ ಇನ್ ವಾಟರ್, COOH ಗ್ರೂಪಲ್ಲಿರುವಂಥ H ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಗಿವ್ ಇಟ್ಸ್ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಅಮೋನಿಯಾ. ಸೊ ಅಮೋನಿಯಾ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, NH3 ಬರುತ್ತೆ, ಯು ಆರ್ ಗೋಯಿಂಗ್ ಟು ಗೆಟ್ ಎ ಜ್ವಿಟ್ಟರ್ ಅಯಾನ್. ಆ ಜ್ವಿಟ್ಟರ್ ಅಯಾನ್ ಏನು ಮಾಡುತ್ತೆ ಅಂದರೆ, ಡಿಪೆಂಡಿಂಗ್ ಅಪಾನ್ ದಿ ಕಂಡೀಷನ್, ಅಲ್ಲೇನು ಮಾಡುತ್ತೆ ಅಂದರೆ ದೇ ಗೋಯಿಂಗ್ ಟು ಬಿಹೇವ್ ಲೈಕ್ ಬೋತ್ ಆಸಿಡ್ ಆ್ಯಂಡ್ ಎ ಬೇಸ್. ಆಸಿಡ್ ರಿಯಾಕ್ಷನ್ ಕೊಡುತ್ತೆ, ಬೇಸ್ ರಿಯಾಕ್ಷನ್ಸು ಇದು ಕೊಡುತ್ತೆ. ಸೊ ಅಂದರೆ ಆಲ್ಫಾ ಅಮೈನೋ ಆ್ಯಸಿಡ್ನ ನಾನು ಬೇಸ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ನನಗೆ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ. ಅದೇ ಥರ ಸಾಲ್ಟ್ ಜೊತೆಗೆ ಆಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗೂ ಸಾಲ್ಟ್ ಕೊಡುತ್ತೆ, ಬೇಸ್ ಜೊತೆಗೆ ರಿಯಾಕ್ಟ್ ಮಾಡಿದ್ರು ಅದು ಸಾಲ್ಟ್ ಕೊಡುತ್ತೆ. ಹಂಗಾಗಿ ಅದನ್ನು ನಾವು ಆಂಫೋಟರಿಕ್ ಇನ್ ನೇಚರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಿದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದೆಲ್ಲರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ ಮತ್ತು ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ನಾನು ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಬಯೋಕೆಮಿಸ್ಟ್ರಿನಲ್ಲಿ ನಿಮಗೆ ಪೇಪರ್ 8ಅಲ್ಲಿ ಪೇಪರ್ 8ಅಲ್ಲಿ ನಿಮಗೆ ಬಯೋಕೆಮಿಸ್ಟ್ರಿ ಇದೆ.
ಅದರಲ್ಲಿ ಪ್ರೋಟೀನ್ಸ್ ಚಾಪ್ಟರ್ ಇದೆ. ಆಲ್ರೆಡಿ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ಮೂರನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ಎಪಿಸೋಡಲ್ಲಿ ನಾನು ಪ್ರಾಪರ್ಟೀಸ್ ಆಫ್ ಅಮೈನೋ ಆ್ಯಸಿಡ್ಸ್ ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಪ್ರೋಟೀನ್ಸ್ ಅಂದ್ರೇನು? ಇಟ್ ಇಸ್ ಎ ಪಾಲಿಮರ್ ಆಫ್ ಆಲ್ಫಾ ಅಮೈನೋ ಆ್ಯಸಿಡ್ಸ್. ಈ ಆಲ್ಫಾ ಅಮೈನೋ ಆ್ಯಸಿಡ್ದು ಪ್ರಾಪರ್ಟೀಸ್ ಏನಿದೆಯಲ್ಲ, ದಟ್ ಕಲೆಕ್ಟಿವ್ಲಿ ಇಟ್ ವಿಲ್ ಬಿ ದಿ ಪ್ರಾಪರ್ಟಿ ಆಫ್ ದಿ ಪ್ರೋಟೀನ್ಸ್. ಅದನ್ನು ಇವತ್ತು ನಾನು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. cathode ಆಗುತ್ತೆ. ಸೊ ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಮಧ್ಯದಲ್ಲಿ ಜ್ವಿಟರ್ ಅಯಾನ್ ಇದೆ, ನೋಡ್ಕೊಳ್ಳಿ. ನಿಮಗೆ ಜ್ವಿಟರ್ ಅಯಾನ್ ಅಂದರೆ ಏನಾಗುತ್ತೆ? COO ಮೈನಸ್ಸು ಮತ್ತು NH3+ ಇರುತ್ತೆ. ಅದಕ್ಕೆ ಜ್ವಿಟರ್ ಅಯಾನ್ ಅಂತ ಹೇಳ್ತೀವಿ. ಅದು ಏನಾಗುತ್ತೆ ಅಂದರೆ ಐಸೋಎಲೆಕ್ಟ್ರಿಕ್ ಪಾಯಿಂಟಲ್ಲಿ ಏನಾಗುತ್ತೆ? pH ಏನಾಗುತ್ತೆ? ಐಸೋಎಲೆಕ್ಟ್ರಿಕ್ pH ಇರೋದಾಗ ದೇ ಡು ನಾಟ್ ಮೈಗ್ರೇಟ್ ಐದರ್ ಟು ಆ್ಯನೋಡ್ ಆರ್ ಟು ಎ ಕ್ಯಾಥೋಡ್. ಆದರೆ ಅದ್ರದ್ದು ಕಡಿಮೆ ಅಥವಾ ಜಾಸ್ತಿ ಮಾಡಿದ್ರಿ pH ಅಂದಾಗ ಏನಾಗುತ್ತೆ? ದೇ ಸ್ಟಾರ್ಟ್ ಮೂವಿಂಗ್ towards the anode or towards the cathode, but there will be equilibrium existing between all the three forms. ಕೆಟಯಾನ್ ಇರ್ಬೋದು, ಅನಯಾನ್ ಇರ್ಬೋದು, ಜ್ವಿಟರ್ ಅಯಾನ್ ಇರ್ಬೋದು. ಅವು ಮಧ್ಯದಲ್ಲಿ ಏನಾಗ್ತಾ ಇದೆ? ನಿಮಗೆ ಈಕ್ವಿಲಿಬ್ರಿಯಮ್ ಎಕ್ಸಿಸ್ಟ್ ಆಗ್ತಾ ಇದೆ. ಅದೇ ಥರ ಗ್ಲೈಸಿನ್ನ ತೊಗೊಂಡ್ರೆ, ಗ್ಲೈಸಿನಲ್ಲಿ ನಿಮ್ಗೆ R ಗ್ರೂಪ್ ಏನಾಗ್ತಾ ಇದೆ? H ಇದೆ. ಅಲ್ಲೂ ಏನಾಗ್ತಾ ಇದೆ ಅಂತಂದರೆ ನಿಮಗೆ ಜ್ವಿಟರ್ ಅಯಾನು 6.1 ಆಗ್ತಾ ಇದೆ. ಅಲ್ಲಿ ಏನಾಗ್ತಿದೆ ಅಂದರೆ ಇಟ್ ಡಸ್ ನಾಟ್ ಮೈಗ್ರೇಟ್ ಟುವರ್ಡ್ಸ್ ಇನ್ ದಿ ಎಲೆಕ್ಟ್ರೋಡ್ ಐದರ್ ಟು ಎ ಪಾಸಿಟಿವ್ ಎಲೆಕ್ಟ್ರೋಡ್ ಆರ್ ಟು ಎ ನೆಗೆಟಿವ್ ಎಲೆಕ್ಟ್ರಾನ್. ನಾನು 4.2 ಮಾಡಿದೆ ಅಂತ ಇಟ್ಕೊಳ್ಳೋಣ, ಅಸ್ಲಿಕ್ ಆಯಿತು ಅಂತ ಇಟ್ಕೊಳ್ಳೋಣ. ಆವಾಗ ಏನಾಗುತ್ತೆ? ಅಲ್ಲಿ COOH ಆಗುತ್ತೆ. pHನ ನಾನು ಏನು ಮಾಡ್ತಾ ಇದ್ದೀನಿ? ಕಡಿಮೆ ಮಾಡ್ತಾ ಇದ್ದೀನಿ, ಅಂದರೆ ಅಸ್ಲಿಕ್ ಕ್ಯಾರೆಕ್ಟರ್ ಆಗ್ತಾ ಇದೆ. ಆವಾಗ ಏನಾಯಿತು? 4.2 ಆಯಿತು. ಅದೇ ಥರ ನಾನು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ, ಅನಯಾನ್ ಫಾರ್ಮೇಷನ್ ಆಗ್ತಿದೆ ಅಂದರೆ pH 8.4 ಇಟ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳೋಣ. ಆವಾಗ ಅದೇನಾಗುತ್ತೆ? ಆಲ್ಕಲೈನ್ ಆಗಿ ಬಿಹೇವ್ ಮಾಡುತ್ತೆ. ಆವಾಗ ಏನಾಗುತ್ತೆ? ದೇ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ದಿ ಆ್ಯನೋಡ್ ಆರ್ ಟುವರ್ಡ್ಸ್ ದಿ ಕ್ಯಾಥೋಡ್ ಡಿಪೆಂಡಿಂಗ್ ಅಪಾನ್ ದಿ pH. ಇದು ಮೂರು ಆಲ್ ಆಲ್ಫಾ ಅಮೈನೋ ಆ್ಯಸಿಡ್ಸ್ ದೇ ಗೋಯಿಂಗ್ ಟು ಬಿಹೇವ್ ಲೈಕ್ ದಟ್. ಇಲ್ಲಿ ರಿಯಾಕ್ಷನ್ ವಿತ್ ನೈಟ್ರಸ್ ಆ್ಯಸಿಡ್ ಹೇಗೆ ರಿಯಾಕ್ಟ್ ಆಗುತ್ತೆ? ನೈಟ್ರಸ್ ಆ್ಯಸಿಡ್ ಜೊತೆಗೆ HNO2. ಅದಕ್ಕೆ ನಾವೇನಂತ ಕರಿತೀವಿ? ನೈಟ್ರಸ್ ಆ್ಯಸಿಡ್. ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ನೈಟ್ರಿಕ್ ಆ್ಯಸಿಡ್. ನೈಟ್ರಿಕ್ ಆ್ಯಸಿಡ್ ಇಸ್ HNO3, ನೈಟ್ರಸ್ ಆ್ಯಸಿಡ್ ಇಸ್ HNO2. ಈ ನೈಟ್ರಸ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ದೇ ಗೋಯಿಂಗ್ ಟು ಫಾರ್ಮ್ ಆಲ್ಫಾ ಹೈಡ್ರಾಕ್ಸಿ ಆ್ಯಸಿಡ್ಸ್ ಲಿಬ್ರೇಟಿಂಗ್ ನೈಟ್ರೋಜನ್. ಆಲ್ಫಾ ಹೈಡ್ರಾಕ್ಸಿ ಆ್ಯಸಿಡ್ಸ್ ಅಂದರೆ ನಿಮ್ಮ ಮಾಲಿಕ್ಯೂಲಲ್ಲಿ ಆ್ಯಸಿಡ್ ಗ್ರೂಪ್ ಇರುತ್ತೆ, ಆಲ್ಕೋಹಾಲ್ ಗ್ರೂಪ್ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ? ಆಲ್ಫಾ ಹೈಡ್ರಾಕ್ಸಿ ಆ್ಯಸಿಡ್ಸ್ ಅಂತ ನಾವು ತೊಗೊಳ್ತೀವಿ. ಇಲ್ಲಿ ಅಮೈನೋ ಆ್ಯಸಿಡ್ನ ತೊಗೊಂಡು ಅದಕ್ಕೆ HNO2 ನೈಟ್ರಸ್ ಆ್ಯಸಿಡ್ ಹಾಕಿದಾಗ ಏನಾಗ್ತಿದೆ ಅಂತಂದರೆ NH2 ಗ್ರೂಪ್ ಏನಿದೆಯಲ್ಲ, ದಟ್ ಗೋಯಿಂಗ್ ಟು ಗೆಟ್ ಕನ್ವರ್ಟೆಡ್ ಇಂಟು OH ಆಗುತ್ತೆ. ನೈಟ್ರೋಜನ್ ಏನಿದೆಯಲ್ಲ, ಇದು ಲಿಬ್ರೇಟ್ ಆಗುತ್ತೆ, ಗಿವಿಂಗ್ ದಿ ವಾಟರ್. ಈ ರಿಯಾಕ್ಷನ್ಗೆ ನಾವು ಏನಂತ ಕರಿತೀವಿ? ರಿಯಾಕ್ಷನ್ ವಿತ್ ನೈಟ್ರಸ್ ಆ್ಯಸಿಡ್. ವೆನ್ ಅಮೈನೋ ಆ್ಯಸಿಡ್ಸ್ ರಿಯಾಕ್ಟ್ ವಿತ್ ನೈಟ್ರಸ್ ಆ್ಯಸಿಡ್ ಇಟ್ ಗೋಯಿಂಗ್ ಟು ಫಾರ್ಮ್ ಆಲ್ಫಾ ಹೈಡ್ರಾಕ್ಸಿ ಆ್ಯಸಿಡ್ಸ್. ಈಗ ನೀವು ಗ್ಲೈಸಿನ್ ತಗೊಂಡ್ರೆ, ಅಲಲೈನ್ನ ತೊಗೊಂಡ್ರೆ ಆವಾಗ ನಿಮಗೆ ಲ್ಯಾಕ್ಟಿಕ್ ಆ್ಯಸಿಡ್ ಬರ್ತಾ ಇದೆ. ಲ್ಯಾಕ್ಟಿಕ್ ಆ್ಯಸಿಡ್ ಅಂತಂದರೆ COOH ಗ್ರೂಪ್ ಇದೆ ಮತ್ತು OH ಗ್ರೂಪ್ ಇದೆ. COOH ಮತ್ತು OH ಗ್ರೂಪ್ ಏನಿದೆ ದೇ ಆರ್ ಆಲ್ಫಾ ಟು ಈಚ್ ಅದರ್. ಹಂಗಾಗಿ ಇದನ್ನು ಆಲ್ಫಾ ಹೈಡ್ರಾಕ್ಸಿ ಆ್ಯಸಿಡ್ಸ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ರಿಯಾಕ್ಷನ್ ವಿತ್ ನಿನ್ಹೈಡ್ರಿನ್ ಅಂತ ಹೇಳ್ತೀವಿ. ಇಲ್ಲೇನು ಮಾಡ್ತೀವಿ ಅಂತಂದರೆ ನಾವು 1 ml ಆಫ್ ದಿ ನಿನ್ಹೈಡ್ರಿನ್ ಸೊಲ್ಯೂಷನ್ ತೊಗೊಂಡು 1 ml ಆಫ್ ದಿ ಪ್ರೋಟೀನ್ ಸೊಲ್ಯೂಷನ್ಗೆ ಅಥವಾ 1 ml ಆಫ್ ದಿ ಆಲ್ಫಾ ಅಮೈನೋ ಆ್ಯಸಿಡ್ಸ್ಗೆ ಹಾಕಿ ಹೀಟ್ ಮಾಡಿದಾಗ ವೈಲೆಟ್ ಕಲರ್ ಫಾರ್ಮೇಷನ್ ಆಯಿತು ಅಂತಂದರೆ ದಟ್ ಇಂಡಿಕೇಟ್ಸ್ ದಟ್ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಇದೆ ಇಲ್ಲ ಅಂತ. ಸೊ ದಿಸ್ ರಿಯಾಕ್ಷನ್ ಕೆನ್ ಗಿವ್ ಮಿ ದಿ ಐಡಿಯಾ ವೆನ್ ಐ ಡೂ ದಿ ನಿನ್ಹೈಡ್ರಿನ್ ರಿಯಾಕ್ಷನ್, ವೆನ್ ಐ ಆಮ್ ಗೋಯಿಂಗ್ ಟು ಆ್ಯಡ್
ninhydrin reagent to my solution and heat it. If I am going to get a violet color, that indicates that it's a protein or it's going to contain alpha amino acids ಅಂತ ನನಗೆ ಗೊತ್ತಾಗುತ್ತೆ. ಬಟ್ ಇನ್ ದಿ ಕೇಸ್ ಆಫ್ ಪ್ರೋಲೀನ್ ಆ್ಯಂಡ್ ಹೈಡ್ರಾಕ್ಸಿ ಪ್ರೋಲೀನಲ್ಲಿ ಅದು ವೈಲೆಟ್ ಕಲರ್ ಬರೋದಿಲ್ಲ, ಬಟ್ ಇಟ್ ಗೋಯಿಂಗ್ ಟು ಗಿವ್ ಎ ಯೆಲ್ಲೋ ಕಲರ್. So this reaction can be used to detect or estimate the amino acids and the proteins present in the given sample ನ ಮಾಡ್ತಾ ಹೋಗ್ಬೋದು. ಈ ನಿನ್ಹೈಡ್ರಿನ್ ಏನಿದೆಯಲ್ಲ, ಟ್ರೈ ಆಕ್ಸೋ ಹೈಡ್ರಜೀನ್ ಹೈಡ್ರೇಟ್ ಅಂತ ಕರಿತೀವಿ. ಪವರ್ಫುಲ್ ಆಕ್ಸಿಡೈಸಿಂಗ್ ಏಜೆಂಟ್ which causes oxidative decarboxylation of alpha amino acid yielding carbon dioxide, ammonia and aldehyde. The reduced ninhydrin then reacts with ammonia, liberating the purple color. ಸೊ ರಿಯಾಕ್ಷನ್ ಅನ್ನು ನೋಡೋದಾದರೆ ನಿನ್ಹೈಡ್ರಿನ್ ಇದೆ. ನಿನ್ಹೈಡ್ರಿನಲ್ಲಿ ಏನಾಗ್ತಿದೆ, ನಿಮಗೆ 2 OH ಗ್ರೂಪ್ ಇದೆ, ಎರಡು ಕಿಟೋನಿಕ್ ಗ್ರೂಪ್ ಇದೆ. ಅದು ನಿಮ್ಮ ಅಮೈನೋ ಆಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಪರ್ಪಲ್ ಕಲರ್ ಕೊಡುತ್ತೆ ವಿತ್ ದ ಲಿಬ್ರೇಷನ್ ಆಫ್ ಆಲ್ಡಿಹೈಡ್ ಆ್ಯಂಡ್ ಎ ಕಾರ್ಬನ್ ಡೈಆಕ್ಸೈಡ್. ಆ ಪರ್ಪಲ್ ಕಲರ್ ಏನಾಗ್ತಿದೆ ಅಂದರೆ ಡೈಮರ್ ಆಗ್ತಾ ಇದೆ. ಸೊ ನಿಮಗೆ ಹಾಗಾಗಿ ಅದು ಬರ್ತಾ ಇದೆ. ಈ ಪರ್ಪಲ್ ಕಲರ್ ಇಂಡಿಕೇಟ್ ಏನು ಹೇಳುತ್ತೆ ಅಂದರೆ ಆಲ್ಫಾ ಅಮೈನೋ ಆಸಿಡ್ ಇದೆ ನಿಮ್ಮ ಮಾಲಿಕ್ಯೂಲಲ್ಲಿ ಅಂತ ಇರುತ್ತೆ. ನೆಕ್ಸ್ಟ್ ರಿಯಾಕ್ಷನ್ ನಾವು ಎಸ್ಟರಿಫಿಕೇಷನ್ ಅಂತ ಹೇಳ್ತೀವಿ. ಯಾವುದೇ ಒಂದು ಕಾರ್ಬಾಕ್ಸಿಲಿಕ್ ಆಸಿಡ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ಆಲ್ಕೋಹಾಲ್ ಯು ಆರ್ ಗೋಯಿಂಗ್ ಟು ಗೆಟ್ ಎ ಎಸ್ಟರ್. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಎಸ್ಟರಿಫಿಕೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಆಲ್ಫಾ ಅಮೈನೋ ಆಸಿಡ್ಸಲ್ಲಿ ನಿಮಗೆ ಆಸಿಡ್ ಇದೆ. ವೆನ್ ದೀಸ್ ಆಲ್ಫಾ ಅಮೈನೋ ಆಸಿಡ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ಆಲ್ಕೋಹಾಲ್ ಇನ್ ಡ್ರೈ HCl, ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಎಸ್ಟರ್ಸ್ ಫಾರ್ಮೇಷನ್ ಆಗುತ್ತೆ. ಎಸ್ಟರ್ಸ್ ಆಫ್ ಆಲ್ಫಾ ಅಮೈನೋ ಆಸಿಡ್ಸ್ ಬರುತ್ತೆ. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಎಸ್ಟರಿಫಿಕೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಯಾಕಂದರೆ ಡ್ರೈ HCl ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಆ್ಯಕ್ಟ್ ಎಸ್ ಅ ಕೆಟಲಿಸ್ಟ್ ಬಟ್ ಆಲ್ಸೋ ರಿಯಾಕ್ಟ್ ವಿತ್ ಅಮೈನೋ ಆಸಿಡ್ ಜೊತೆಗೆ ರಿಯಾಕ್ಟ್ ಮಾಡೋದಕ್ಕಾದ್ರು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಈ ರೀತಿಯಾಗಿ ನಿಮ್ಮ ಸಿಲೆಬಸ್ ಪ್ರಕಾರ ಕೆಮಿಕಲ್ ಪ್ರಾಪರ್ಟೀಸು ಒಟ್ಟು 6 ಇದೆ. ಒಂದು ಜ್ವಿಟರ್ ಅಯಾನ್ ಫಾರ್ಮೇಷನ್ ಹೇಗಾಗುತ್ತೆ ಅಂತ, ಐಸೋಎಲೆಕ್ಟ್ರಿಕ್ ಪಾಯಿಂಟ್ ಏನಾಗುತ್ತೆ ಅಂತ, ಆಂಫೋಟೆರಿಕ್ ನೇಚರ್ ಏನಾಗುತ್ತೆ ಅಂತ, ನೈಟ್ರಿಕ್ ಆಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ನೈಟ್ರಸ್ ಆಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಎಸ್ಟರಿಫಿಕೇಷನ್ ರಿಯಾಕ್ಷನ್ ಹೇಗಾಗುತ್ತೆ, ನಿನ್ಹೈಡ್ರಿನ್ ರಿಯಾಕ್ಷನ್ ಏನಾಗುತ್ತೆ ಅಂತ ನಾವಲ್ಲಿ ಡೀಟೇಲ್ ಆಗಿ ನೋಡ್ತೀವಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.